ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆಯಲ್ಲಿ ವಿಜ್ಞಾನ ವಸ್ತು ಮತ್ತು ಉಪಹಾರ ಪ್ರದರ್ಶನ. ಎಸ್ ವೀಕ್ಷಕರೇ, ಕಲಬುರಗಿ ಜಿಲ್ಲೆಯಲ್ಲಿ ಶೈಕ್ಷಣಿಕ ರಂಗದಲ್ಲಿ ಅತಿ ಹಿಂದುಳಿದ ತಾಲೂಕು ಎಂಬ ಹಣೆಪಟ್ಟಿ ಹೊತ್ತುಕೊಂಡ ಅಫಜಲ್ಪುರ ತಾಲೂಕು ನಿಧಾನವಾಗಿ ತನ್ನ ಹಣೆಪಟ್ಟಿಯಿಂದ ಕಳಚಿಕೊಂಡು ಶೈಕ್ಷಣಿಕ ರಂಗದಲ್ಲಿ ಕ್ರಾಂತಿಯತ್ತ ಸಾಗುತ್ತಿದೆ ಎಂಬುದಕ್ಕೆ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸಾಕ್ಷಿಯಾಗುತ್ತಿದೆ. ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದ ಮಕ್ಕಳಿಗೆ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅಫಜಲ್ಪುರ ಪಟ್ಟಣದ ಬಳೂರ್ಗಿ ರಸ್ತೆಯಲ್ಲಿ ವಿಶಾಲ ಮೈದಾನದಲ್ಲಿ ತಲೆ ಎತ್ತಿರುವ ಈ ಶಾಲೆ ಶೈಕ್ಷಣಿಕ ರಂಗದಲ್ಲಿ ಕ್ರಾಂತಿ ಕಹಳೆ ಮುಳುಗಿಸುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜ್ಞಾನ ದಿನವಾದ ಫೆಬ್ರವರಿ 28ರ ಸವಿನೆನಪಿಗಾಗಿ ಆಯೋಜನೆ ಮಾಡಿದ ವಿಜ್ಞಾನದ ಮೇಳವನ್ನು ಮಾರ್ಚ್ 4ರಂದು ಹಮ್ಮಿಕೊಂಡಿದ್ದು, ಈ ಮೇಳದಲ್ಲಿ ಅಫಜಲ್ಪುರ ತಾಲೂಕಿನ ಮಾಶಾಳ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಅರುಣಕುಮಾರ್ ಯಮ್ಮೈ ಪಾಟೀಲರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಕ್ಕಳ ವಿಜ್ಞಾನ ಮೇಳದಲ್ಲಿ ಪರಿಸರ ಸಂರಕ್ಷಣೆ, ಪೈಲಟ್, ರೈತರ ಹೊಲದಲ್ಲಿ ಬೀಜ ಬಿತ್ತನೆ ಹೀಗೆ ವಿವಿಧ ವಿಜ್ಞಾನ ವಿಷಯಗಳ ಪ್ರಯೋಗ ಕಂಡಿದ್ದು ಖುಷಿಯಾಗುತ್ತಿದೆ. ಮಕ್ಕಳ ಪ್ರತಿಭೆಯನ್ನು ಪ್ರದರ್ಶನ ಮಾಡುವಲ್ಲಿ ಮತ್ತು ಅವರ ಕಲಿಕಾ ಮೌಲ್ಯ ಅಳತೆ ಮಾಡುವುದಕ್ಕೆ ಒಂದು ಉತ್ತಮ ವೇದಿಕೆಯಾಗಿದೆ. ಈ ವಿಜ್ಞಾನ ಪ್ರದರ್ಶನ ಮಾಡುವುದಕ್ಕೆ ಸುಮಾರು 2 ರಿಂದ 3 ಗಂಟೆಯಾಗುತ್ತದೆ. ತಾಲೂಕಿನಲ್ಲಿ ಈ ಸಂಸ್ಥೆ ಮತ್ತು ಮಕ್ಕಳ ಶೈಕ್ಷಣಿಕವಾಗಿ ಬೆಳೆಯುತ್ತಿರುವುದನ್ನು ಕಂಡು ಹರ್ಷವಾಗುತ್ತಿದೆ ಎಂದು ಮಾತನಾಡಿದರು. ಈ ಕಾರ್ಯಕ್ರಮಕ್ಕೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಯುವರಾಜ್ ಗಾಡಿ ಅವರು ಕೂಡ ಭೇಟಿ ನೀಡಿ ವಿಜ್ಞಾನ ವಸ್ತು ಪ್ರದರ್ಶನ ವೀಕ್ಷಣೆ ಮಾಡಿ ಮಕ್ಕಳ ಪ್ರತಿಭೆ ಕಂಡು ಹರ್ಷ ವ್ಯಕ್ತಪಡಿಸಿದರು. ಇವತ್ತು ಅಫಜಲ್ಪುರ ಪಟ್ಟಣದಲ್ಲಿ ವಿದ್ಯಾನಿಕೇತನ ಟ್ರಸ್ಟ್ ಅಡಿಯಲ್ಲಿ ಸ್ವಾಮಿ ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನನ್ನು ಹಮ್ಮಿಕೊಂಡಿದ್ದರು. ಭಾಳ ಅದ್ಭುತವಾಗಿ ಎಲ್ಲ ಮಕ್ಕಳು ಪಾಲ್ಗೊಂಡು ಇವತ್ತು ಮೌಂಟೇಸರಿ ಹಿಡ್ಕೊಂಡು 10ನೇ ತರಗತಿವರೆಗೆ ಮಕ್ಕಳು ತಮ್ಮ ಪ್ರತಿಭಾವನ್ನು ತೋರಿಸಿದ್ದಾರೆ. ಉದಾಹರಣೆಗೆ ಮೌಂಟೇಸರಿಲಿ ಹಣ್ಣು ಕಾಯಿಪಲ್ಯಗಳನ್ನು ತಮ್ಮ ಒಂದು ಚಿತ್ರವನ್ನು ಬಿಡಿಸಿ ಅವರ ಒಂದು ಪ್ರದರ್ಶನಿಸಿದ್ದಾರೆ. ಅದೇ ರೀತಿ ಇವತ್ತು ರಾಕೆಟ್ ಲಾಂಚ್ ಬಗ್ಗೆ ತೋರಿಸಿದ್ದಾರೆ. ಅದೇ ರೀತಿ ಪರಿಸರದ ಬಗ್ಗೆ ತೋರಿಸಿದ್ದಾರೆ. ಪಾರ್ಕ್ ಮಾಡಿ ತೋರಿಸಿದ್ದಾರೆ. ಅನೇಕ ಚಟುವಟಿಕೆ ಭಾಳ ಅದ್ಭುತವಾಗಿ ಸುಮಾರು ಸಂಪೂರ್ಣ ನೋಡಬೇಕಾದ್ರೆ ಒಂದು 2 ರಿಂದ 3 ತಾಸು ನಮಗೆ ಬೇಕಾಗುತ್ತೆ. ಎಲ್ಲ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ತಿಳಿ ಹೇಳ್ತಾ ಇದ್ದಾರೆ. ಭಾಳ ಅದ್ಭುತವಾಗಿದೆ. ನನಗಂತೂ ನಮ್ಮ ಸ್ವಾಮಿ ವಿವೇಕಾನಂದ ಶಾಲೆಯ ಹಾಗೂ ಎಲ್ಲ ಟೀಚರ್ಸು ಒಳ್ಳೆಯ ಸುಮಾರು ಒಂದು 15 ದಿವಸ ಮುಂಚಿತವಾಗಿ ಇದ್ರ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಟ್ಟು ಭಾಳ ವಿಸ್ತಾರವಾಗಿ ಅವರಿಗೆ ಕಲಿಸಿಕೊಟ್ಟಿದ್ದಾರೆ. ಮಕ್ಕಳು ಮುಂದಿನ ದಿನಗಳಲ್ಲಿ ಅವರ ಬೆಳವಣಿಗೆಗೆ ಭಾಳ ಪೂರಕವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಅಷ್ಟೇ ನಮ್ಮ ವಿದ್ಯಾನಿಕೇತನ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ
ನಮ್ಮ ಗಂಗಾಧರ್ ಶ್ರೀಗಿರಿ ಅವರು, ನಮ್ಮ ಎ ಬಿ ಪಟೇಲ್ ಸೊನ್ ಅವರು, ಅಶೋಕ್ ಬಗಲಿ ಅವರು, ನಮ್ಮ ವಿಜಯ್ ಕುಮಾರ್ ಅವರು ಮತ್ತು ವರ್ತಮಾನ್ ಅವರು ಎಲ್ಲರೂ ಭಾಳ ಒಕ್ಕಟ್ಟಿನಿಂದ ಒಳ್ಳೆ ಶಾಲಾ ಪರಿಸರ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗಿನ್ನೂ ಹೆಚ್ಚಿನ ನಮ್ಮ ಮಕ್ಕಳಿಗೆ ಅವರ ಸಂಸ್ಥೆಯಿಂದ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ ಅನ್ನೋಂಥ ಒಂದು ಮಾತನ್ನು ಹೇಳುತ್ತಾ, ಮತ್ತು ಟ್ರಸ್ಟಿಗೆ ಮತ್ತು ಶಾಲೆಗೆ ನಮ್ಮಿಂದ ಏನು ಸಹಾಯ ಹಸ್ತ ಸದಾ ಅವ್ರ ಜೊತೆ ಇರುತ್ತೆ ಅನ್ನೋಂಥ ಒಂದು ಈ ಸಂದರ್ಭ ಹೇಳಿ ಶುಭ ಆಗಲಿ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ಶ್ರೀ ವಿದ್ಯಾನಿಕೇತನ ಎಜುಕೇಷನ್ ಟ್ರಸ್ಟ್ ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದು, ನನ್ನ ಜೊತೆಗೆ ಶ್ರೀ ಗಂಗಾಧರ್ ಶ್ರೀಗಿರಿ ಅವರು ಈ ಸಂಸ್ಥೆಯ ಒಂದು ಅಧ್ಯಕ್ಷರಾಗಿ, ಹಾಗೂ ಇನ್ನೊಬ್ಬ ನಮ್ಮ ಗೆಳೆಯರಾದಂಥ ಶ್ರೀ ಸುಭಾಷ್ ರಾಠೋಡ್ ಅವರು ಉಪಾಧ್ಯಕ್ಷರಾಗಿ ಈ ಸಂಸ್ಥೆಯಲ್ಲಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಒಂದು ಅಫ್ಜಲ್ಪುರ್ ಪಟ್ಟಣದಲ್ಲಿ ಅತಿ ಹಿಂದುಳಿದ ಒಂದು ಅಣೆಪಟ್ಟಿ ಏನಿದೆ ಅದು ಅಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಇವು 2009ರ ಇಸ್ವಿಯಲ್ಲಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿ ಈ ಗ್ರಾಮೀಣ ಭಾಗದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣವನ್ನು ಕೊಟ್ಟು ಮುಂಬರುವ PUC ಸೆಕೆಂಡು, ನೀಟು, CETಯಲ್ಲಿ ಒಂದು ಅತಿ ಒಳ್ಳೆಯ ಫಲಿತಾಂಶಗಳನ್ನು ಪಡೆದು ಮಕ್ಕಳು ಇಂಜಿನಿಯರಿಂಗು, ಡಾಕ್ಟರು ಮತ್ತು ಇನ್ನಿತರ KPSC, UPSC ಎಕ್ಸಾಮ್ಗಳಲ್ಲಿ ಪಾಸಾಗಿ ಒಂದು ಒಳ್ಳೆಯ ಹುದ್ದೆಯನ್ನು ಪಡಿಬೇಕು, ನಮ್ಮ ಭಾಗವನ್ನು ಇದು ಹಿಂದುಳಿದ ಪಟ್ಟಿಯನ್ನು ಅಳಿಸಿ ಹಾಕಬೇಕಂತ ಒಂದು ಪ್ರಯತ್ನದಲ್ಲಿ ಸಂಸ್ಥೆಯನ್ನು ಹುಟ್ಟಾಕಿದ್ದಿದೆ. ಈ ಸಂಸ್ಥೆಯಲ್ಲಿ ಇವತ್ತಿನ ದಿನ ನಾವು ವಿಜ್ಞಾನ ದಿನದ ಅಂಗವಾಗಿ ಅದು 28 ಫೆಬ್ರವರಿ ಇರುತ್ತೆ. ನಾವು ಅದರ ಅಂಗವಾಗಿ ಇವತ್ತು 4ನೇ ತಾರೀಕು, ಮಾರ್ಚ್ 4ನೇ ತಾರೀಕು ಬಿಡುವು ಮಾಡ್ಕೊಂಡು ಇದು ಮಾಡ್ತಾಯಿದ್ದೀವಿ. ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನದ ಮುಖ್ಯ ಉದ್ದೇಶ ಮಕ್ಕಳಲ್ಲಿರುವಂಥ ಒಂದು ಪ್ರತಿಭೆಯನ್ನು ವಿಜ್ಞಾನದ ಬಗ್ಗೆ ಮತ್ತು ಸಂಶೋಧನಾತ್ಮಕವಾಗಿರುವಂಥ ಮತ್ತು ಎಲ್ಲವೂ ಸಿಲೆಬಸ್ಗೆ ನಮ್ಮ ಪಠ್ಯಕ್ರಮದಲ್ಲಿರುವಂಥ ವಸ್ತುಗಳನ್ನು ಆಧಾರವಾಗಿ ಇಟ್ಕೊಂಡು ಮಕ್ಕಳನ್ನು ನಾವು ತಯಾರು ಮಾಡಿದ್ದೀವಿ. ಆ ಮಕ್ಕಳು ಬಹಳ ಅಚ್ಚುಕಟ್ಟಾಗಿ ಮತ್ತು ಅಷ್ಟೇ ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನು ಹೊರಹಾಕಿದ್ದೀರಿ. ಇದೆಲ್ಲನೂ ನೀವು ಸಾಮಾನ್ಯವಾಗಿ ಕಂಡಿದ್ದೀರಿ. ಈ ಒಂದು ವಿಷಯದಿಂದ ನಮಗೆ ಮಕ್ಕಳಲ್ಲಿಯ ಪ್ರತಿಭೆ ಮತ್ತು ಒಂದು ಜಾಣತನ, ಅವರಲ್ಲಿ ಅಡಗಿರುವಂಥ ಒಂದು ಜ್ಞಾನವನ್ನು ಹೊರಹಾಕಲು ನಮಗೆ ಬಹಳ ಪ್ರೇರಣೆ ಆಗಿದೆ. ಇದರಂತೆ ಈ ಒಂದು ಕಾರ್ಯಕ್ರಮದಿಂದ ಪಾಲಕರಲ್ಲಿಯೂ ಕೂಡ ಒಂದು ಒಳ್ಳೆಯ ಭಾವನೆ ಮೂಡಿ ಇಂಥ ಒಂದು ಕಾರ್ಯಕ್ರಮ ಮಾಡೋದರಿಂದ ನಮ್ಮ ಮಗುವಿನಲ್ಲಿರುವಂಥ ಪ್ರತಿಭೆಯನ್ನು ನಾವು ಕಂಡುಕೊಳ್ಳೋಂಥ ಒಂದು ಕಾರ್ಯಕ್ರಮ ಇದಾಗಿದೆ ಅಂತ ಅವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಪ್ರದರ್ಶನಕ್ಕೆ ಇರುವ ವಿದ್ಯಾರ್ಥಿಗಳು, ಅವರು ಒಂದು ಹೇಳುವಂಥ ತಿಳುವಳಿಕೆಯನ್ನು ನೋಡುವಂಥ ವಿದ್ಯಾರ್ಥಿಗಳಿಗೂ ಕೂಡ ಅದು ಬಹಳ ಲಾಭವಾಗಿದೆ. ಮತ್ತು ಈ ಸಂಸ್ಥೆಯಿಂದ ಈಗ ನಮಗೆ ಹಿರಿಯ ವಿದ್ಯಾರ್ಥಿಗಳು ಈಗ ಒಂದು 5 ಬ್ಯಾಚ್ಗಳು ನಮ್ಮ SLC ಔಟ್ ಆಗಿದೆ. ಮತ್ತು ಸುಮಾರು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ 1ರಿಂದ 7ನೇ ತರಗತಿಯಲ್ಲಿ ಮುಗಿಸಿ ಈಗ ಮಂಡ್ಯ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮತ್ತು ಬಿಜಾಪುರ, ಗುಲ್ಬರ್ಗ ಒಳ್ಳೆಯ ಕಾಲೇಜುಗಳಲ್ಲಿ, MBBS ಕಾಲೇಜುಗಳಲ್ಲಿ ಸುಮಾರು ಒಂದು 50 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಅಭ್ಯಾಸ ಮಾಡಿ 50 ವಿದ್ಯಾರ್ಥಿಗಳು MBBS ಸೀಟು, CET, ನೀಟ್ ಮುಖಾಂತರ ಪಡೆದಿರ್ತಾರೆ. ಅದರಂತೆ ಕನಿಷ್ಠ ಒಂದು 100 ವಿದ್ಯಾರ್ಥಿಗಳು CET ಮುಖಾಂತರ ಇಂಜಿನಿಯರಿಂಗ್ ಓದ್ತಿದ್ದಾರೆ. ಹಾಗೂ ಒಂದಿಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅವರು ಒಂದು ಒಳ್ಳೆಯ 20ರಿಂದ 25 ಲಕ್ಷ ಪ್ಯಾಕೇಜ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲನೂ ನೋಡಿದಾಗ ಅವರು ನಮಗೆ ಭೇಟಿ ಆದಾಗ ನಮ್ಮ ಸಂಸ್ಥೆಯ ಹೆಮ್ಮೆಯನ್ನು ಅವರು ಹೊರಹಾಕಿ ನಮಗೆ ಬಹಳ ಒಂದು ಉಚ್ಚ ಸ್ಥಾನದಲ್ಲಿ ಇರಿಸಿ ನಮ್ಮನ್ನು ಅವರು ಕಾಣ್ತಾರೆ. ಅದು ನಮ್ಮ ಶಾಲೆಯ ಒಂದು ಹೆಮ್ಮೆ ಮತ್ತು ನಾವು ಗಳಿಸಿದ ಒಂದು ಸ್ಥಾನ. ಅದರ ಬೆಲೆ ನಾವು ಆ ವಿದ್ಯಾರ್ಥಿಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ನಾನು ಪದ್ಮಶ್ರೀ ವರ್ಧಮಾನ್, ಪ್ರಿನ್ಸಿಪಲ್, ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮಿಕ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಅಫ್ಜಲ್ಪುರ. ಇವತ್ತು ನಮ್ಮ ಶಾಲೆಯಲ್ಲಿ ಸೈನ್ಸ್ ಡೇ ಅಂದರೆ ವಿಜ್ಞಾನ ಪ್ರದರ್ಶನ ದಿನ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಈ ದಿನದಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಸಂಖ್ಯೆಯಲ್ಲಿ ಸಿಬ್ಬಂದಿ ವರ್ಗವರು ಮತ್ತು ವಿದ್ಯಾರ್ಥಿಗಳನ್ನು ಭಾಗವಹಿಸಿದ್ದಾರೆ. ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಅಚ್ಚುಕಟ್ಟವಾಗಿ ಭಾಗವಹಿಸಿ ನಮ್ಮ ಶಾಲೆಯಲ್ಲಿ 25 ಟೀಚರ್ಸ್ ಸಹಯೋಗದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಿಂದ ಮಕ್ಕಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸಲಾಗಿದೆ ಮತ್ತು ಅವರ ಕಲಿಕೆಯ ಬಗ್ಗೆ ಸ್ಫೂರ್ತಿಯನ್ನು ಮೂಡಿಸಲಾಗಿದೆ. ಇಷ್ಟೇ ಅಲ್ಲದೆ ಪ್ರತಿ ವರ್ಷ ವಿವಿಧ ರೀತಿಯ ಚಟುವಟಿಕೆಗಳ ಮೂಲಕ ಮಕ್ಕಳಲ್ಲಿ ಕಲಿಕಾ ಆಸಕ್ತಿ ಹಾಗೂ ಅವರಲ್ಲಿ ಇರುವಂಥ ಒಳ ಪ್ರತಿಭೆಯನ್ನು ಹೊರಹಾಕಿಸುವ ಮೂಲಕ ಈ ಥರ ನಮ್ಮ ಸ್ಕೂಲಲ್ಲಿ 500 ವಿದ್ಯಾರ್ಥಿಗಳ ಈಗ
ಅಭ್ಯಾಸನೂ ಮಾಡುತ್ತಿದ್ದಾರೆ. ಇನ್ನೂ ಹೆಚ್ಚಿನ ವಿದ್ಯಾರ್ಥಿ ಸಂಖ್ಯೆ ಆಗಿ ನಮ್ಮ ಸ್ಕೂಲಲ್ಲಿ ಇದೇ ಥರ ಬೆಳೆಯಬೇಕು ಅಂತ ನಾವು ಹಾರೈಸ್ತಾ ತಾಲೂಕಿನಲ್ಲಿರ್ತಕ್ಕಂಥ ಎಜುಕೇಷನ್ನು ಯಾವ ರೀತಿ ಅದ ಅನ್ನೋದು ತಮಗೆ ಗೊತ್ತಿರ್ತಕ್ಕಂಥ ತಾವು ಕೂಡ ಹಿರಿಯ ಪತ್ರಕರ್ತರು ಆದರೆ ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ ಸರ್. ಆದರೆ ತಮ್ಮ ಸಮ್ಮುಖದಲ್ಲಿ ನಡ್ತಕ್ಕಂಥ ವಿದ್ಯಾನಿಕೇತನ ಈ ಟ್ರಸ್ಟನ್ನು ರೆಡಿ ಮಾಡಿ ಈ ಸ್ಕೂಲ್ನ ಓಪನ್ ಮಾಡಿರ್ತಕ್ಕಂಥದ್ದು, ಈ ಸ್ಕೂಲ್ನ ಬೆಳವಣಿಗೆ ಯಾವ ರೀತಿಯಾಗಿ ಮಾಡಬೇಕು, ಮುಂದಕ್ಕೆ ಯಾವ ರೀತಿಯಾಗಿ ತೊಗೊಂಡು ಬರಬೇಕು ಅನ್ನೋದು ತಮ್ಮ ಅಭಿಪ್ರಾಯ ಇದೆ ಸರ್. ಮೊಟ್ಟ ಮೊದಲನೇದಾಗಿ 2009ರಲ್ಲಿ ಈ ಸಂಸ್ಥೆಯನ್ನು ಹುಟ್ಟುಹಾಕಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಅಫಜಲ್ಪುರದಲ್ಲಿ ಇರ್ತಕ್ಕಂಥ ಒಂದು ಬಡ ಮತ್ತು ಸಾಮಾನ್ಯವಾಗಿ ಕೂಲಿ ಕಾರ್ಮಿಕರಿರ್ಬೋದು, ಆಟೋ ಹೊಡೆಯುವ ಸಾಮಾನ್ಯ ಒಂದು ಗಡ್ಡಿ ಮೇಲೆ ವ್ಯಾಪಾರಸ್ಥ ಅತ್ಯಂತ ಕಡುಬಡವರು ಮಕ್ಕಳು ಒಂದು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಬೇಕು, ಅವರಿಗೆ ಕೂಡ ಈ ಶಿಕ್ಷಣವನ್ನು ಕೊಡಬೇಕನ್ನೋ ಒಂದು ದೃಷ್ಟಿಯಿಂದ ಈ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ನಮ್ಮ ಆತ್ಮೀಯ ಸ್ನೇಹಿತರಂತ ಅಶೋಕ್ ಬೆಂಗ್ಲಿ ಅವರು, ಸುಭಾಷ್ ರಾಠೋಡ್ ಅವರು, ಜಯಕುಮಾರ್ ವರ್ಧನ್ ಅವರು ತಂಡ ಮಾಡಿಕೊಂಡು 5 ಜನರು ತಂಡ ಮಾಡಿಕೊಂಡು ಈ ಸಂಸ್ಥೆಯನ್ನು ಹುಟ್ಟುಹಾಕಿದ್ರು 2009ರಲ್ಲಿ. ಈಗಾಗಲೇ 15 ವರ್ಷಗಳ ಕಾಲ ಈ ಸಂಸ್ಥೆಯನ್ನು ನಾವು ಬಹಳ ಒಂದು ಉನ್ನತ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಈ ಗ್ರಾಮೀಣ ಮಟ್ಟದಲ್ಲಿ ಇಂಗ್ಲೀಷ್ ಮಾಧ್ಯಮ ಸಂಸ್ಥೆಯನ್ನು ಆರಂಭ ಮಾಡಬೇಕಾದ್ರೆ ಸಾಕಷ್ಟು ತೊಂದರೆಗಳಾಗಿವೆ. ಶಿಕ್ಷಕ ಸಿಬ್ಬಂದಿ ಕೊರತೆ, ಅಂಥ ಒಂದು ಕಠಿಣ ಸಂದರ್ಭದಲ್ಲಿಯೂ ಕೂಡ ನಮ್ಮ ತಂಡ ಏನು ಮಾಡ್ತು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಕರನ್ನು ಕರೆತಂದು ಈ ಸಂಸ್ಥೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಅದೇ ರೀತಿ ಇಂದು ಈ ಸಂಸ್ಥೆಯಿಂದ ಸುಮಾರು ವಿದ್ಯಾರ್ಥಿಗಳು MBBS ಉನ್ನತ ವ್ಯಾಸಂಗದಲ್ಲಿ ಬಹಳಷ್ಟು, ಈಗ ನೀಟ್ ಇರ್ಬೋದು ಮತ್ತು ಬೇರೆ ಬೇರೆ ಇಂಜಿನಿಯರಿಂಗು ಮತ್ತು MBBS ಇತರೆ ಕೋರ್ಸ್ಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ತೇರ್ಗಡೆಯಾಗಿ ನಮ್ಮ ಸಂಸ್ಥೆಗೆ ಮತ್ತು ಈ ತಾಲೂಕಿಗೆ ತಿಳಿದು ತಂದಿದ್ದು ನಮ್ಮ ಹೆಮ್ಮೆಯ ಸಂಗತಿ. ಅದೇ ರೀತಿ ಇನ್ನೂ ಕೂಡ ಅಫಜಲ್ಪುರ ತಾಲೂಕು ಈ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶವೊಂದು ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಂಥ ಪ್ರದೇಶವೊಂದು ನಮಗೊಂದು ಹಣೆಪಟ್ಟಿಯೂ ಕೂಡ ಇದೆ. ಆ ಪಟ್ಟಿಯಿಂದ ನಾವು ಹೊರಬರಬೇಕಾಗಿರುವ ಕಾರಣಕ್ಕಾಗಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿ ಇಲ್ಲಿವರೆಗೆ ಒಂದು ಯಶಸ್ವಿಯಾಗಿ ಒಂದು ಶಿಕ್ಷಣವನ್ನು, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಈ ಭಾಗದಲ್ಲಿ ನಿರಂತರವಾಗಿ ನಾವು ಕೊಡ್ತಾ ಬಂದಿದ್ದೇವೆ. ಈ ಶ್ರೇಯಸ್ಸು ಪಾಲಕರಿಗೂ ಕೂಡ, ಈ ಭಾಗದ ಪಾಲಕರಿಗೂ ಕೂಡ ಸಲ್ಲುತ್ತದೆ. ಯಾಕಂತಂದರೆ ಈ ನೆರೆ ಗುಲ್ಬರ್ಗ ಇರ್ಬೋದು, ಧಾರವಾಡ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಭಾಳಷ್ಟು ಪಾಲಕರು ಹೋಗಿ ಬಂದಾಗ ಮಾಡಿ ಆದರೂ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ಅಫಜಲ್ಪುರದಲ್ಲಿ ಒಂದು ಉತ್ತಮ ಶಿಕ್ಷಣ ಸಂಸ್ಥೆ ಅಂತೇಳಿ ಅವರು ಭಾಳಷ್ಟು ಸಲ ಭಾಳಷ್ಟು ಪಾಲಕರು ಶ್ಲಾಘನೆ ಮಾಡಿದ್ದಾರೆ. ಅದೊಂದು ನಮ್ಗೆ ಭಾಳ ಸಂತೋಷದ ವಿಷಯ. ನಾನು ದಿಯಾ ಪೇರೆಂಟ್ಸ್ ಇದ್ದೀನಿ. ಇವಳು LKG ಸ್ಟೂಡೆಂಟ್. ಇವ್ರು ಗ್ರೇಪ್ಸ್ ಅನ್ನೋ ಒಂದು ಐಟಮ್ ಕಾಸ್ಟ್ಯೂಮ್ ಕೊಟ್ಟಾರೆ. ಸ್ಕೂಲಲ್ಲಿ ತುಂಬ ವಿಷಯ ಕಲ್ತ್ಕೊಂಡಿದ್ದಾಳೆ. ಇವಳು ಚೆನ್ನಾಗಿ ಓದ್ತಿದ್ದಾಳೆ. ಇವ್ರು ಕೂಡ ಭಾಳ ಇಂಪ್ರೂವ್ ಆಗಿದ್ದಾಳೆ ಕೂಡ. ಬರ್ಬರ್ತಾ ಟೆಸ್ಟಲ್ಲಿ ಅಲ್ಲಿ ಮಾರ್ಕ್ಸ್ಗಳಲ್ಲಿ ಅಲ್ಲಿ ಒಂದು ಭಾಳ ಇಂಪ್ರೂವ್ ಪಡಲಿಕ್ಕೆ ಸ್ಕೂಲ್ ಬಗ್ಗೆ ಹೇಳ್ಬೇಕಂದ್ರೆ ಭಾಳ. I'm so happy that my students are part of this school. One of my kid is studying in first standard and one more is in UKG. The teachers are very well cooperating with us. They will tell what to do, what not to do. If they have not done homework, they will inform us and they will ask what have they done and what is the progress also they will check about them. So we are so happy. My kids are studying since from 3 years in this school only. ಸರಿಯಾಗಿದೆ ಸರ್ ಸ್ಕೂಲ್. ಆಮೇಲೆ ಸ್ಕೂಲ್ ಸರಿಯಾಗಿದೆ, ಸರಿಯಾಗಿ ಎಜುಕೇಷನ್ ಇದೆ, ಸರಿಯಾಗಿ ಟೀಚ್ ಇದೆ, ಆಮೇಲೆ ಸರಿಯಾಗಿ ಫುಡ್ ಎಲ್ಲ ಸರಿಯಾಗಿ ನೋಡ್ಕೋತಾರೆ ಸರ್ ಹುಡುಗರನ್ನ. मेरा स्कूल मेरा अभिमान है. My school, my proud. I'm proud of my school. My school is my proud. My school is my proud. ನಮ್ಮ ಸ್ಕೂಲು ನಮ್ಮ ಹೆಮ್ಮೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ. ಎಜುಕೇಷನ್ ಇಸ್ ದ ಪವರ್ಫುಲ್ ವೆಪನ್. ನನ್ನ ಶಾಲೆ ನನ್ನ ಹೆಮ್ಮೆ.